ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿಯಲ್ಲಿ ಗಾಳಿ ಸುದ್ದಿಗೆ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಮಾಂಗಲ್ಯದಲ್ಲಿ ಕೆಂಪು ಹವಳ ಇದ್ರೆ ಪತಿಗೆ ಸಾವು ಅನ್ನೋ ವದಂತಿ ಹರಡ್ತಾ ಇರುವಂತದ್ದು. ಮಾಂಗಲ್ಯ ಸರದಲ್ಲಿನ ಹವಳಗಳನ್ನ ಮಹಿಳೆಯರು ಒಡೆದು ಹಾಕ್ತಾ ಇದ್ದಾರೆ. ಮಾಂಗಲ್ಯದಲ್ಲಿ ಕೆಂಪು ಹವಳ ಇದ್ರೆ ಅದು ಪತಿಗೆ ಕಂಟಕವನ್ನ ತರುತ್ತೆ ಅನ್ನೋ ವದಂತಿ ಹರಡಿರುವಂತದ್ದು. ವದಂತಿಯಿಂದ ರಾತ್ರಿ ಇಡೀ ಮಹಿಳೆಯರು ಜಾಗರಣೆಯನ್ನ ಮಾಡಿದ್ದಾರೆ. ತಮ್ಮ ಕೊರಳಲ್ಲಿರುವಂತಹ ಮಾಂಗಲ್ಯದ ಸರದಲ್ಲಿರುವಂತಹ ಕೆಂಪು ಹವಳವನ್ನ ಒಡೆದು ಹಾಕುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮಹಿಳೆಯರು. ಬೇರೆ ಊರಿನ ಸಂಬಂಧಿಕರಿಗೂ ಕೂಡ ಫೋನ್ ಮಾಡಿ ಮಹಿಳೆಯರು ಈ ವದಂತಿ ಸುದ್ದಿಯನ್ನ ಕೂಡ ಹರಡ್ತಾ ಇದ್ದಾರೆ. ಎಲ್ಲೆಡೆಯಲ್ಲಿ ಈ ಸುದ್ದಿ ಹರಡ್ತಾ ಇದೆ. ಕೊಪ್ಪಳ, ಬಳ್ಳಾರಿ ಹಾಗೂ ಧಾರವಾಡದಲ್ಲೂ ಕೂಡ ಈ ರೀತಿಯಾಗಿ ವದಂತಿ ಹರಡ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಕೊಪ್ಪಳದ ದೃಶ್ಯ. ಮಾಂಗಲ್ಯದಲ್ಲಿರುವಂತಹ ಕೆಂಪು ಹವಳವನ್ನ ಮಹಿಳೆಯರು ಒಡೆದು ಹಾಕ್ತಾ ಇದ್ದಂಥದ್ದು. ಅಲ್ಲದೆ ಈಗ ನಾವು ಆ ಮಾಂಗಲ್ಯವನ್ನ ನೋಡಬಹುದು. ಅದರಲ್ಲಿ ಕೆಂಪು ಹವಳ ಇಲ್ಲ, ಅದನ್ನ ಒಡಿತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ರಾತ್ರಿ ಇಡೀ ಮಹಿಳೆಯರು ಜಾಗರಣೆಯನ್ನ ಮಾಡಿದ್ದಾರೆ. ತಮ್ಮ ಮಾಂಗಲ್ಯದಲ್ಲಿರುವಂತಹ ಕೆಂಪು ಹವಳವನ್ನ ಒಡೆದು ಹಾಕ್ತಾ ಇದ್ದಾರೆ. ಯಾರೋ ಹೇಳಿದಂತಹ ಒಂದು ಗಾಳಿ ಸುದ್ದಿಗೆ ಮಹಿಳೆಯರು ನಿದ್ದೆಗೆಟ್ಟು ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಯಾರೊಬ್ಬ ಮಹಿಳೆಗೆ ಆ ಒಂದು ಮಾಂಗಲ್ಯದ ಸರದಲ್ಲಿರುವಂತಹ ಕೆಂಪು ಹವಳ ಮಾತನಾಡಿತ್ತಂತೆ. ಆಕೆಯ ಗಂಡ ಕೂಡ ಅಸುನೀಗಿದ್ರಂತೆ. ಈ ಒಂದು ಸುದ್ದಿ ಎಲ್ಲೆಡೆ ಹರಡ್ತಾ ಇರುವಂಥದ್ದು. ಎಲ್ಲೆಡೆ ಕೂಡ ಈ ಗಾಳಿ ಸುದ್ದಿ ಹರಡ್ತಾ ಇದೆ. ಕೊಪ್ಪಳ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿಯ ಹಲವು ಮಹಿಳೆಯರು ಈ ರೀತಿಯಾಗಿ ತಮ್ಮ ಮಾಂಗಲ್ಯದ ಸರದಲ್ಲಿರುವಂತಹ ಕೆಂಪು ಹವಳವನ್ನ ಒಡೆದು ಹಾಕ್ತಾ ಇದ್ದಾರೆ. ನಮ್ಮ ಮಕ್ಳು ಕೊಟ್ಟಿವಲ್ರಿ, ಅವ್ರು ಕಿಡ್ದೊಳಗೆ ಅವ್ರು ಫೋನ್ ಹಚ್ಚಿದ್ರು ನಮಗೆ. ಹಿಂಗವ ಕೊಳನು ಹಿಂಗೆ ಮಾತಾಡ್ಯಾರ, ಎಲ್ಲ ಹಿಂಗೆ ಕಾಲಸಾಗ್ಯಾರಂತೆ. ಮತ್ತು ಅದ್ರ ಸಲುವಾಗಿ ನೀವು ಹಿಂಗೆ ತೆಗೆದು ಬಿಡ್ರಿ ಅಂತಂದು ಅವ್ನು ಅವಳ ತೆಗಿ ಅಂದ್ರಿ ಸರ್. ಕೊಳನು ಅವಳ ತೆಗೆದು ಬಿಡ್ಯಾವ ಅಂತ ಅಂದ್ರಿ. ತೆಗೆದು ಅವ್ನು ಹೊಡೆದು ಅದನ್ನ ಹಾಕಿಬಿಟ್ಟಿವ್ರಿ ನಾವು. ಕಾಯಿ ಸತ್ತೋಕರ ಹಂಗೆ ಹಿಂಗೆ ಅಂದ್ರಿ ಸರ್. ಎಲ್ಲರನ್ನ ಎಬ್ಸಿ ಹಂಗೆ ಹಿಂಗೆ ಮಾಡನ್ರಿ ಅನ್ನೋ ಅವ್ನು ತೆಗ್ದು ಕೊಡ್ದಾಕ ಹಾಕೋದು. ಅದ್ರ ಒಗದು ವಾಸ್ಕೊಂಡು ಮತ್ತೆ ನೀರಕ್ಕೆ ಹಾಕಿದ್ರಿ. ಜಜ್ಜಿದ್ವಿ ಅವನು ಕಲ್ಲು ತಗೊಂಡು ಜಜ್ಜಿವಿ. ಮತ್ತು ಹಂಗೆ ಮಾಡಿ ಆರಿಸಿ ತೆಗೆದು ಇಟ್ಟಿವ್ರಿ ಸರ್. ಅವ್ರು ಏನು ಅನ್ಲಿಲ್ಲ ಸರ. ಒಟ್ಟು ತೆಗೆದು ಬಿಡ್ರಿ ಮೊದ್ಲು. ಯಜಮಾನ್ ನಮಗೆ ಭಯ ಸರ. ಏನಾರ ಗಂಡು ಮಕ್ಳಿಗೆ ಏನಾರ ಆಗುತ್ತಾ ಏನ ಹಿಂಗೆ ನಾವು. ಮತ್ತು ಅವ್ರು ಕಟ್ಟಿದ್ದು ತಾಳೆ ಅಲ್ರಿ. ಮತ್ತೆ ಏನಾರು ಆಗುತ್ತೆ ಏನಂತ ನಾವು ತೆಗೆದು ಹಾಕಿಬಿಟ್ಟಿವಿ. ತಾಳಿ ಜೊತೆ ಹವಳ ಧರಿಸಿದ್ರೆ ವಿಧವೆ ಆಗ್ತಾರಂತೆ. ಇದನ್ನೇ ನಂಬಿರುವ ಮಹಿಳೆಯರು ತಮ್ಮ ಮಾಂಗಲ್ಯದಲ್ಲಿರುವ ಹವಳವನ್ನ ಕಿತ್ತು ಹಾಕ್ತಾ ಇದ್ದಾರೆ. ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳದಲ್ಲಿ ಇಂಥದ್ದೊಂದು ಗಾಳಿ ಸುದ್ದಿ ಹಬ್ಬಿದ್ದು ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಚಿತ್ರದುರ್ಗದಲ್ಲಿ ಮಹಿಳೆಯರು ಮಾಂಗಲ್ಯ ಸರದ ಜೊತೆಗಿದ್ದ ಹವಳಗಳನ್ನ ಜಜ್ಜಿ ತುಂಬಿದ ಕೊಡದಲ್ಲಿ ಹಾಕ್ತಾ ಇದ್ದಾರೆ. ಈ ಬಾರಿ ಆಷಾಢ ಮಾಸ ದೋಷದಿಂದ ಕೂಡಿದ್ದು ಗಂಡನಿಗೆ ಸಾವಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಕಂಗಾಲಾಗಿ ಈ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಫೋನ್ ಮಾಡಿ ಹಿಂಗೆ ಆಷಾಢ ಸರಿ ಬಂದಿಲ್ಲಮ್ಮ, ಅಲ್ಲಿ ಯಾರೋ ಕೊಟ್ಟೂರಲ್ಲಿ ಆಕ್ಸಿಡೆಂಟ್ ಆಗಿ ಗಂಡ ಹೆಂಡತಿ ಇಬ್ಬರು ಸತ್ತೋಗಿದ್ದಾರೆ. ಪಾಪು ಒಂದು ವರ್ಷದ ಪಾಪು ಬದುಕೈತೆ. ಅದಕ್ಕೋಸ್ಕರ ಆಷಾಢ ಸರಿ ಬಂದಿಲ್ಲ. ಅವಳನ್ನು ಕರಿಮಣ್ಣಿನ ಜಜ್ಜಿ ತುಂಬಿದ ಕೊಡ್ದಕ್ಕೆ ಹಾಕ್ರಿ. ತಾಳಿ ಅವಳ ಸಿಗ್ದಿಲ್ದರು 3 ಸರಿ ತಾಳಿ ಎದ್ದಿ ಕೈ. ಇನ್ನು ಬಳ್ಳಾರಿಯಲ್ಲೂ ಕೂಡ ಇಂಥದ್ದೇ ಸುದ್ದಿ ಹರಿದಾಡ್ತಾ ಇದೆ. ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಮಾಂಗಲ್ಯದಲ್ಲಿ ಕೆಂಪು ಬಣ್ಣದ ಹವಳದ ಮಣಿ ಇದ್ರೆ ಗಂಡ ಅಥವಾ ಮನೆ ಯಜಮಾನನ ಜೀವಕ್ಕೆ ಅಪಾಯ ಅನ್ನೋ ಊಹಾಪೋಹ ಹರಿದಾಡ್ತಾ ಇರುವಂತದ್ದು. ಗ್ರಾಮೀಣ ಭಾಗದ ಗೃಹಿಣಿಯರು ಮಾಂಗಲ್ಯದಲ್ಲಿದ್ದಂತ ಹವಳಗಳನ್ನ ಒಡೆದು ಹಾಕ್ತಾ ಇರೋದು ಕೂಡ ಹಲವೆಡೆ ಕಂಡು ಬರ್ತಾ ಇದೆ.
ದೊಡ್ಡದ ಕತೆ ಇರ್ತಾ ಜಡ್ಜ್ ಮಾಡಿ ಸುಮ್ಮರು ಹಂಗ ಹಿಡ್ಕ ಹಂಗ ಹಿಡ್ಕಂತೀವಿ ಹತ್ರ ಬಾರಿ ನಮ್ ಜಬ್ಬಿಡ್ರಿ ಅವತ್ತಾಗಿ ಜಡ್ಜದ ಸುಮ್ಮರು ಯಾರು ಇದು ಒಳಲ ಹೆಣ್ಮಕ್ಳಿನ ವಿಚಿತ್ರ ಕತೆ. ದೊಡ್ಡದ ಕತೆ ಇರ್ತಾ ಜಡ್ಜ್ ಮಾಡಿ ಸುಮ್ಮರು ಹಂಗ ಹಿಡ್ಕ ಹಂಗ ಹಿಡ್ಕಂತೀವಿ ಹತ್ರ ಬಾರಿ ನಮ್ ಜಬ್ಬಿಡ್ರಿ ಅವತ್ತಾಗಿ ಜಡ್ಜದ ಸುಮ್ಮರು ಯಾರು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರಾದ ಉದಯ ಧರ್ಮಸ್ಥಳ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉದಯ ಧರ್ಮಸ್ಥಳ ಅವರು. ನಮಸ್ಕಾರ. ಎಸ್, ಈಗ ಮಾಂಗಲ್ಯದ ಸರದಲ್ಲಿ ಹವಳ ಎಷ್ಟು ಮುಖ್ಯ ಅನ್ನೋದು, ಎಷ್ಟು ಪಾವಿತ್ರ್ಯತೆಯನ್ನ ಪಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಹರಿದಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಮಾಂಗಲ್ಯದ ಸರದಲ್ಲಿರುವಂತಹ ಕೆಂಪು ಹವಳ ಮಣಿಗಳನ್ನು ಧರಿಸಿದ್ರೆ ಅವರ ಪತಿ ಅಥವಾ ಮನೆಯ ಯಜಮಾನ ಸಾವಿಗೀಡಾಗ್ತಾನೆ ಅನ್ನೋ ಒಂದು ಸುದ್ದಿ ಹರಡ್ತಾ ಇರುವಂಥದ್ದು. ಇಲ್ಲಿ ನಾವು ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು ಮಾಂಗಲ್ಯದ ಸರದಲ್ಲಿ ಹವಳ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಏನ್ ಹೇಳ್ತೀರಿ? ನೋಡಿ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನಗಳು ಅದರಲ್ಲೂ ಕೂಡ ವಿಶೇಷವಾಗಿ ಈ ನಮ್ಮ ನಂಬಿಕೆ ಮೂಢನಂಬಿಕೆಗಳಿಗೆ ಜೋತು ಬಿದ್ದವರೆಲ್ಲ ಇಂಥದ್ದನ್ನೆಲ್ಲ ಬಹಳ ನಂಬ್ತಾರೆ. ಯಾವುದೋ ಒಂದು ಕಾಕತಾಳೀಯವಾಗಿ ನಡೆದಿರುವಂತಹ ಕೆಲವು ಘಟನೆಗಳನ್ನೆಲ್ಲ ಹಿಡ್ಕೊಂಡು ಅದು ಶಾಸ್ತ್ರವನ್ನೇ ಮತ್ತು ಸಂಪ್ರದಾಯವನ್ನೇ ಮತ್ತೆ ನಮ್ಮ ಹಿಂದಿನ ಆಚಾರಗಳನ್ನೇ ಅವ್ರು ತೆಗೆದು ಬಿಸಾಕ್ತಾರೆ, ಹೊಸ ಕಂದಾಚಾರಗಳನ್ನು ಸೃಷ್ಟಿ ಮಾಡ್ತಾರೆ. ಆಕ್ಚುಲಿ ಈಗ ನಮ್ಮ ಪ್ರಾದೇಶಿಕವಾಗಿ ನಾವು ನೋಡೋದಾದ್ರೆ ನಮ್ಮ ಮಾಂಗಲ್ಯ ತಾಳಿ ಇದರಲ್ಲಿ ಹವಳಗಳು ಇರಲೇಬೇಕು ಅಂತ ಹೇಳುವಂತ ಒಂದು ಪದ್ಧತಿ ಇದೆ, ಮತ್ತೆ ಅದು ಸತ್ಯ ಕೂಡ ಹೌದು. ಅದರಿಂದ ವೈಬ್ರೇಷನ್ಸ್ ಬರ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ ಒಂದು. ಆಮೇಲೆ ಎರಡನೇದಾಗಿ ಯಾರೋ ಒಂದು ಸಂದರ್ಭದಲ್ಲಿ ಕಾಕತಾಳಿಯವೋ ಅಥವಾ ಮೂಢನಂಬಿಕೆಯನ್ನು ಬಿಚ್ಚಿ ಹಾಕಲಿಕ್ಕೂ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಂಥದ್ದನ್ನು ಮಾಡಬಾರ್ದು. ಆ ಹಿಂದಿನವರು ಮುಂದಿನವರು ಅಂತಲ್ಲ, ಅದೊಂದು ಶೋಭಾಯಮಾನವಾಗಿರುವಂತದ್ದೊಂದು ಕರಿಮಣಿಯ ಜೊತೆಯಲ್ಲಿ ಹವಳ ಹಾಕಿದ್ರೆ ಅದಕ್ಕೊಂದು ಅಲಂಕಾರ ಇರ್ತದೆ. ಆ ಅಲಂಕಾರಿಕ ವಸ್ತುವನ್ನಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ಹವಳ ಮತ್ತು ಈ ಕರಿಮಣಿಗಳ ಜೊತೆಯಲ್ಲಿದ್ದಾಗ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿ ಆಗುತ್ತೆ ಅಂತ ಹಿಂದಿನವರು ನೋಡಿದ್ದಾರೆ. ಮತ್ತೆ ಇದು ಶೋಕಿಗಾಗಿ ಕರಿಮಣಿ ಹಾಕೊಳ್ಳೋರಿದ್ದಾರೆ. ನಮ್ಮ ಈಗಿನ ಕಾಲದ ಹುಡುಗಿಯರೆಲ್ಲ ತಿನ್ನಾಗಿ ಚಿಕ್ಕದಾಗಿ ಹಾಕ್ತಾರೆ, ಅದ್ರಲ್ಲಿ ಅವಳ ಇರೋದಿಲ್ಲ. ಬಟ್ ನಾನು ಹೇಳುವಂತದ್ದು ಉತ್ತರ ಕರ್ನಾಟಕದ ಅಥವಾ ಉತ್ತರ ಕರ್ನಾಟಕದ ಜನಗಳು ಅಥವಾ ಮೂಢನಂಬಿಕೆಯನ್ನು ಅವ್ರು ಮಾತಾಡುವಾಗಲೇ ನಾನು ಕೇಳಿಸ್ಕೊಳ್ತಾ ಇದ್ದೆ. ಅವರ ಮಾತಿನ ಭಾವನೆಯಲ್ಲಿ ಅವರ ಒಂದು ಒಳಗಡೆ ಇರುವಂತ ವಿಚಾರದಲ್ಲಿ ಯಾರೋ ಹೇಳಿದ್ದನ್ನು ಅವ್ರು ಕೇಳ್ತಾರೆ ಹೊರತು ಅವ್ರಿಗೆ ಅಷ್ಟು ವಿದ್ಯಾಭ್ಯಾಸನೂ ಇರೋದಿಲ್ಲ, ಯೋಚನೆ ಮಾಡುವ ಶಕ್ತಿನೂ ಇರೋದಿಲ್ಲ. ಆದ್ರಿಂದ ನೀವು ಮಾಡ್ತಾ ಇರುವಂತ ಒಂದು ಅದ್ಭುತವಾದಂತ ಒಳ್ಳೆ ಕೆಲಸ ಇದು. ಯಾಕಂದ್ರೆ ನಿಮ್ಮ ಸುವರ್ಣ ಮಾಧ್ಯಮದಲ್ಲಿ ಬಂದ್ರೆ ಅಲ್ಲಿ ಜನಗಳು ಅದನ್ನ ನೋಡಿ ನಿಜವಾಗ್ಲೂ ಕೂಡ ಅದನ್ನ ಪಾಠ ಕಲಿತಾರೆ. ನಾನು ಇಲ್ಲಿ ಹೇಳುವಂತದ್ದು ಕೊಟ್ಟ ಅವಕಾಶಕ್ಕೆ ಧನ್ಯವಾದ. ಮತ್ತೆ ಎರಡನೇದಾಗಿ ಆ ಎಲ್ಲ ತಾಯಿಯಂದ್ರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಂಥ ಮೂಢನಂಬಿಕೆಗೆ ಜ್ಯೋತಿ ಬೀಳಬೇಡಿ. ಇಂಥ ಮೂಢನಂಬಿಕೆಗೆ ಜ್ಯೋತಿ ಬಿದ್ದು ಇದ್ದ ಕರಿಮಣಿ ಸರವನ್ನೆಲ್ಲ ತುಂಡು ಮಾಡಿ ಮತ್ತೆ ಕಡೆಗೆ ತಿರ್ಗಾ ಇನ್ನೊಂದು ಖರ್ಚನ್ನು ತಂದಿಕ್ಕಬೇಡಿ. ಇದೆಲ್ಲ ಸುಳ್ಳು, ಇಂಥದ್ದೇನು ಆಗೋದಿಲ್ಲ. ಈ ಹವಳಗಳು ಮತ್ತೆ ಮಣಿಗಳು ಮತ್ತಿತರ ಯಾವುದೇ ಒಂದು ವಸ್ತುಗಳನ್ನು ಧರಿಸುವುದರಿಂದ ನಮ್ಮ ಜೀವನದ ಮೇಲೆ ಪ್ರಭಾವ ಬೀಳ್ತದೆ ಅಂತ ಹೇಳುವಂತದ್ದು ಕೂಡ ನನಗೆ ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಕಲ್ಲು ನಮ್ಮ ಜೀವನ ವಿಧಿಯನ್ನು ಪರಿಹಾರ ಮಾಡ್ತದೆ ಅಂತ ಹೇಳುವಂತದ್ದು ಸುಳ್ಳು. ಆದ್ರೆ ಅದು ನಂಬ್ಕೊಂಡ್ ಬಂದಿದ್ದಾರೆ. ನಂಬಿಕೆ ಇದ್ರೆ ಉದಯ್ ಅವರೇ ನಿಮ್ ಜೊತೆ ನಾನು ಮಾತಾಡ್ತೀನಿ, ಹಾಗೆ ಲೈನ್ ಅಲ್ಲಿ ನೀವು ನಿಮ್ ಜೊತೆ ಮಾತಾಡ್ತೀನಿ ನಾನು. ಈಗ ನಮ್ಮ ಜೊತೆಗೆ ಅಲ್ಲಿಯ ಗ್ರಾಮಸ್ಥರಾದಂತಹ ಪಾಪಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಾಪಣ್ಣ ಅವರೇ. ನಮಸ್ಕಾರ. ಏನಿದು ಪಾಪಣ್ಣ ಅವರೇ, ಏನಿದು ವದಂತಿ? ಏನಿದು ಏನು ಹವಳವನ್ನ ಒಡೆದು ಹಾಕ್ತಾ ಇದ್ದಾರೆ ಮಹಿಳೆಯರು? ಯಾಕೆ, ಏನು ವದಂತಿ ಬಂದಿದೆ? ಸರ್, ರಾತ್ರಿ 1 ಗಂಟೆಗೆ ತೊಂಡೂರ್ಲಿಂದ ಫೋನ್ ಬಂತು. ತೊಂಡೂರ್ಲಿಂದ ಫೋನ್ ಬಂದು ನಿಮ್ಮ ಮಾಂಗಲ್ಯ ಸೂತ್ರದಲ್ಲಿ ಇರ್ತಕ್ಕಂತ ಕೆಂಪು ಮಣಿಗಳು ಇರ್ತಾವಲ್ಲ ಅವನ್ನ ಕುಟ್ಟು ಬಿಡ್ರಿ, 5 ಜನ ತೀರ್ಕೊಂಡ್ ಬಿಟ್ಟಿದ್ದಾರೆ, ಅದಕ್ಕೆ ಇದು ವೈರಸ್ ಅಟ್ಯಾಕ್ ಆಗ್ಬಿಟ್ಟಂತೆ ಅಂತಂದು ಹೇಳಿ ಎಲ್ಲ ಮನೆಗೆ ಎಲ್ಲರಿಗೂ ಪ್ರತಿಯೊಂದು ಮನೆಗೆ ಎಬ್ಬಿಸಿ ಎಲ್ಲಾರು ಮಾಂಗಲ್ಯ ತಕೊಂಡ್ ಬಂದು ಕಲ್ಲುಗಳು ತಕೊಂಡು ಕುಟ್ಟಿ ಬಿಸಿ ಹಾಕ್ಬಿಟ್ರು ಸರ್. ಓಕೆ ಸರ್, ಅದರಿಂದ ಎಲ್ಲ ಜನ ಎಲ್ಲ ಏನಾಗತ್ತಂತೆ ಇದ್ರೆ ಏನಾಗತ್ತಂತೆ? ಅವು ಇತ್ತಂದ್ರೆ ಡೆತ್ ಆಗ್ಬಿಡ್ತಾರಂತೆ, ಹಾರ್ಟ್ ಅಟ್ಯಾಕ್ ಆಗುತ್ತಂತೆ, ಹೃದಯಾಘಾತ ಆಗುತ್ತಂತೆ ಅಂತಂದು ಹೇಳ್ತಾ ಇದ್ದಾರೆ. ಓಕೆ,
ಓಕೆ ಪಾಪಣ್ಣ, ಹಾಗೆ ಲೈನಲ್ಲಿರಿ, ಮಾತಾಡ್ತೀನಿ. ಉದಯ್ ಧರ್ಮಸ್ಥಳ ಅವರೇ, ಸರ್ ಹೇಳಿ. ಅಲ್ಲೇ ಗ್ರಾಮಸ್ಥರು ಹೇಳ್ತಾ ಇರುವಂತ ಮಾತು ನೀವು ಕೇಳಿಸ್ಕೊಂಡಿರ್ಬೇಕು. ಕೇಳಿಸ್ಕೊಂಡೆ. ಮಾತಾಡಿ. ಪಾಪಣ್ಣವರಿದ್ದಾರೆ, ಮಾತಾಡಿ. ಅಲ್ಲೇ ಗ್ರಾಮಸ್ಥರು. ಪಾಪಣ್ಣವ್ರೆ ದಯವಿಟ್ಟು ನೀವು ಕೇಳಿಸ್ಕೊಳ್ತಿರಾದ್ರೆ ಇದನ್ನ ನೋಡಿ. ಈ ಮನೆಗಳಿಂದ ಮತ್ತಿದ್ರ ಇಂಥ ಒಂದು ಮೂಢನಂಬಿಕೆಗಳನ್ನೆಲ್ಲ ಮಾಡುವಂತದ್ದನ್ನು ತಡಿಬೇಕು. ಅದಂತ ನಿಜವಾಗ್ಲೂ ಕೂಡ ಅದು ತಪ್ಪು. ಕಾರಣ ಹೇಳ್ತಾ ಇದ್ದೇನೆ. ಈ ಮಣಿಗಳಿಂದ ಅಥವಾ ಮತ್ತೊಂದರಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತೊಂದಾಗುತ್ತೆ ಅಂತ ಹೇಳುವಂಥದ್ದು ಭಾವನಾತ್ಮಕವಾಗಿ ಅವ್ರ ಮನಸ್ಸು ಕ್ಷುದ್ರಗೊಂಡು ಏನೋ ಒಂದು ಭಾವನೆಯಲ್ಲಿ ಅವ್ರು ಸೇರ್ಕೊಂಡ್ರೆ ಅದು ಹಾಗೆ ಅವ್ರ ಹೆದರಿಕೆಯಿಂದ ಆಗ್ತಾರೆ ಹೊರತು ಮಣಿಯಿಂದ ಏನು ಬರೋದಿಲ್ಲ. ಲಾಭಗಳು ಇದುಗಳು ಅದೊಂದು ಶೋಭೆ, ಅದೊಂದು ಗೃಹಿಣಿಯ ಲಕ್ಷಣ. ಅದನ್ನು ನೀವು ಒಡೆದು ಹಾಕಿದ್ರೆ ಅದರಿಂದ ಅಪಶಕುನ ಆಗುತ್ತೆ. ನಿಜವಾಗ್ಲೂ ನೋಡ್ಲಿಕ್ಕೆ ಅದರ ಒಡೆದು ಹಾಕಿದ್ರಿಂದ ನಿಮ್ಗೆ ತೊಂದರೆ ಬರ್ತದೆ. ಯಾಕಂದ್ರೆ ಮಾನಸಿಕವಾಗಿ ನಾನು ಇಂಥದ್ದು ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾರೆ ಹೊರತು ಇಂಥದ್ರಿಂದ ಏನೂ ಆಗೋದಿಲ್ಲ. ಖಂಡಿತವಾಗ್ಲೂ ನೀವು ದೇವರನ್ನ ನಂಬಿದ್ರೆ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಆತ್ಮಶಕ್ತಿಯನ್ನು ನಂಬಿದ್ರೆ ಸಾಕು. ಈ ಕ್ಷುದ್ರ ಮಣಿಗಳು ಅಥವಾ ಲಿಂಬೆಹಣ್ಣು ಅಥವಾ ಒಂದು ಮೆಣಸಿನಕಾಯಿ ನೇತು ಹಾಕೋದ್ರಿಂದ ಗಾಡಿ ಉಳಿತದೆ ಹೀಗೆಲ್ಲ ಹೇಳುವಂಥದ್ದೆಲ್ಲ ನಮ್ಮ ಮೂಢನಂಬಿಕೆಗಳು. ಮತ್ತೆ ಇದನ್ನು ಒಡೆದು ಹಾಕುವಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆ ಮಾತೆಯರ ಕೊರಳಲ್ಲಿ ಎಷ್ಟೋ ವರ್ಷದಿಂದ ಇತ್ತು, ಅದೊಂದು ಶೋಭೆ. ಅದನ್ನ ಮಾಡಬೇಡಿ. ಯಾರಾದ್ರೂ ಇಂಥದ್ದನ್ನೇನಾದ್ರೂ ನಿಮ್ಗೆ ಪ್ರಚಾರ ಮಾಡಿ ನಿಮಗೆ ಉತ್ತೇಜನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನೀವು ನಿಮ್ಮ ಸಮೀಪದ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಸಂಸ್ಥೆಗೆ ವಿಚಾರವನ್ನು ತಿಳಿಸಿ. ಅವರು ಬಂದು ವಿಚಾರಣೆ ಮಾಡ್ಲಿ, ಎಲ್ಲಿ ಸತ್ಯ ಎಲ್ಲಿ ಸುಳ್ಳು ಅಂತ ಗೊತ್ತಾಗುತ್ತೆ. ಮತ್ತೆ ಇಂಥ ಮಾಧ್ಯಮದಲ್ಲಿ ಇಂಥ ದೊಡ್ಡ ವಿಚಾರ ಬರೋದ್ರಿಂದ ಈ ಮಾಧ್ಯಮದವರಿಗೆ ನೀವು ಅಭಿನಂದನೆ ಸಲ್ಲಿಸಿ ನಿಮ್ಮ ಕಣ್ಣು ತೆರೆಸುವ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅವರು ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇಂಥದ್ದೆಲ್ಲ ಮಾಡೋದನ್ನು ಸಾಧ್ಯ ಆದಷ್ಟು ನಿಲ್ಲಿಸಿ. ಆಮೇಲೆ ತಕ್ಷಣವೇ ಊರ ಹಿರಿಯರೆಲ್ಲ ಸೇರ್ಕೊಂಡು ಅಲ್ಲಿರುವಂತಹ ಒಂದು ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಅಧಿಕಾರಿ ಅಥವಾ ತಿಳಿದಂತ ಯಾರಾದ್ರೂ ಪ್ರಾಧ್ಯಾಪಕರಿದ್ರೆ ಅವ್ರನ್ನ ಕೇಳಿಕೊಂಡು ನೀವು ಅದನ್ನು ಸುಧಾರಿಸ್ಕೊಳ್ಳಿ ಹೊರತು ಇಂಥದ್ದು ಮಾಡಬೇಡಿ. ಇಂಥ ಅಪಚಾರಕ್ಕೆ ಮಾಡಬೇಡಿ, ಭಯಭೀತರಾಗಬೇಡಿ. ಏನೂ ಇಲ್ಲ, ದೇವರು ಕಾಪಾಡ್ಲಿಕ್ಕೆ ಇರುವಂತವ್ರು. ದೇವರು ಯಾವತ್ತೂ ನಮ್ಮನ್ನು ನಾಶ ಮಾಡೋದಿಲ್ಲ. ಅಥವಾ ಮಣಿಗಳಿಂದ ನಮ್ಗೇನಾದ್ರೂ ಲಾಭ ಬರ್ತದೆ ಅಥವಾ ನಮ್ಗೇನು ದೋಷ ಬರ್ತದೆ ಅಂತ ಹೇಳೋದನ್ನ ದಯವಿಟ್ಟು ನಂಬಬೇಡಿ. ಹೆಂಗಸರಿಗೆಲ್ಲ ಹೇಳ್ಕೊಡಿ, ಇದು ನಿಮ್ಮ ಕರ್ತವ್ಯ. ದಯವಿಟ್ಟು ಸುವರ್ಣ ಚಾನೆಲ್ಗೆ ನಾನು ನಿಜವಾಗ್ಲೂ ಕೂಡ ಆತ್ಮೀಯವಾದ ಹಾರ್ದಿಕವಾದ ವಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇಂಥ ಮೂಢನಂಬಿಕೆಯನ್ನು ತೊಡೆದು ಹಾಕುವಂಥದ್ದೇ ನಡಿಬೇಕು. ಇಂಥದ್ದೆಲ್ಲ ಕೇಳಿದ ಮಾತುಗಳು ಬರಬಾರ್ದು. ಆಯ್ತು ಗುರುಜಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಮೊಳಕಾಲ್ಮೂರು ತಾಲೂಕು, ಕೂಡ್ಲಿಗಿ ತಾಲೂಕು ರಾತ್ರಿ ಮನೆ ಹೆಣ್ಣು ಮಕ್ಕಳ ಮಾಂಗಲ್ಯಗಳು ಸುಮ್ಮನೆ ಬೀದಿಯಲ್ಲಿ ತಗೊಂಡು ಬಂದು ಕಲ್ಲು ತಗೊಂಡು ಕುಟ್ಟಿದ್ರು. ಬಹಳ ಇದು ಮಾಡ್ಬಿಟ್ಟಿದ್ರು. ಅದೇ ಆಗಿದ್ದು ಏನು ಅಂತ ಹೇಳಿದ್ರೆ ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಊರಿನ ಮುಖಂಡರು, ಪ್ರಮುಖರು ಯಾರಾದ್ರೂ ಹೇಳಿದ್ದನ್ನು ನಮ್ಮ ಊರಿನವರು ಚಾಚು ತಪ್ಪದೆ ಮಾಡ್ತಾರೆ. ಅದು ನಿಮ್ಮ ಉತ್ತರ ಕರ್ನಾಟಕದ ಮಹಿಳೆಯರಂತೂ ತುಂಬಾ ದೈವ ಭಕ್ತರು. ಆಮೇಲೆ ಗಂಡನ ಮಾತು ಅಥವಾ ಗುರುಗಳ ಮಾತನ್ನು ಕೇಳದೆ ಹೋಗೋದಿಲ್ಲ. ಹಾಗಾಗಿ ಯಾರೋ ಒಂದು ಹರಿಬಿಟ್ಟ ಚಿಕ್ಕ ಸುದ್ದಿ ಇದು ದೊಡ್ಡದಾಗಿ ಬರ್ತಾ ಇದೆ. ಪಾಪ ಆ ಮಹಿಳೆಯರಿಗೆಲ್ಲ ಅಂತಾನೆ ಹೇಳಿ, ಆ ಹೆಂಗಸರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರದ್ದು ಹೇಳಿ. ನಿಜವಾಗ್ಲೂ ಕೂಡ ಏನು ಆಗೋದಿಲ್ಲ. ಇದು ಧರ್ಮಸ್ಥಳದ ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತಾಡೋದಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು. ನನ್ನ ಅನುಭವದಲ್ಲಿ ಇಂಥದ್ದು ನಡೆಯುವುದಿಲ್ಲ, ಆಮೇಲೆ ನಡೀಲೂಬಾರ್ದು. ನೀವು ದಯವಿಟ್ಟು ಈ ವಿಚಾರವನ್ನು ನಿಮ್ಮ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ತಕ್ಷಣವೇ ತಿಳಿಸಿ. ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ, ಆಮೇಲೆ ಅಲ್ಲಿ ವೈದ್ಯಾಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ತಿಳಿಸಿ. ಹೀಗೆ ಮಾಡಿದ್ರೇನೆ ನಿಮ್ಗೆ ಸುಖ ಆಗುತ್ತೆ. ಮತ್ತೆ ಆ ಮಹಿಳೆಯರಿಗೆ ಹೆದರಬಾರ್ದು ಅಂತೇಳಿ. ಅವ್ರು ಹೆದರಿಕೊಂಡು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಿದ್ರೆ, ಬಾವಿಗೆ ಹಾರು ಅಂದ್ರೆ ಬಾವಿಗೆ ಹಾರು ಬಿಡ್ತಾರೆ. ಮಠಾಧೀಶರು ಅಥವಾ ನಿಮ್ಮ ಯಾವುದೋ ಗುರುಗಳು ಯಾರಾದ್ರೂ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಎಲ್ಲವನ್ನೂ ಬಿಟ್ಟು ತಮ್ಮ ಶೀಲವನ್ನು ಕೂಡ ಕಳ್ಕೊಳ್ಳಿಕ್ಕೆ ಸಿದ್ಧರಿದ್ದಾರೆ. ಅಂತದ್ದು ಮಾಡಬಾರ್ದು. ಎಚ್ಚರಗೊಳ್ಳಬೇಕು. ಇಂಥ ಮಾಧ್ಯಮಗಳನ್ನು ಬಹಳಷ್ಟು ನೋಡ್ಬೇಕು. ನೋಡ್ಬಿಟ್ಟು ಇವರು ಹೇಳುವಂತ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕು ಹೊರತು ಮೂಢನಂಬಿಕೆಗೆ ಬಲಿಯಾಗಬೇಡಿ. ಇದು ಮೂಢನಂಬಿಕೆಯಿಂದ ಜೀವನವೇ ನಾಶ ಆಗುತ್ತೆ. ಇಷ್ಟು ನಾನು ಮಾತಾಡಿದವರು ತುಂಬಾ ಮಾತಾಡಬಹುದು. ಯಾಕಂದ್ರೆ ಈ ಮಾಧ್ಯಮದಲ್ಲಿ ಅದಕ್ಕೆ ಆದಂತ ವ್ಯವಧಿ ಇದೆ. ಇನ್ನೂ ಬೇರೆ ಮಾತಾಡಿದ್ದಾರೆ. ಬಟ್ ನೀವು ಹೆದರಬೇಡಿ, ಆಮೇಲೆ ಊರಿನವ್ರನ್ನ ಹೆದರಬೇಡಿ ಅಂತ ಹೇಳಿ. ಆಮೇಲೆ ನೀವು ಸಾಧ್ಯ ಆದ್ರೆ ನಿಮ್ಗೆ ನಂಬಿಕೆ ಬರ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ದೇವರಿಗೆ ಹರಕೆ ಹೇಳ್ಬಿಟ್ಟು ಇಂಥದ್ದನ್ನು ಪರಿಹಾರ ಮಾಡಪ್ಪ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡಿ. ನಾನು ಹೇಳುವಂಥದ್ದು ದೇವರಿಗೆ ಹರಕೆ ಹೇಳೋದ್ರಿಂದ ನಿಮ್ಗೆ ಖಾಲಿ ಆಗ್ತದೆ ಅಂತಲ್ಲ, ನಿಮ್ಮ ಆತ್ಮಶಕ್ತಿ ಜಾಗೃತಿ ಆಗುತ್ತೆ. ನಿಮ್ಮ ಉದಯವರೇ ಮತ್ತಷ್ಟು ಮಾತಾಡ್ತೀನಿ ನಿಮ್ ಜೊತೆಗೆ. ಉದಯವರೇ ಮತ್ತಷ್ಟು ಮಾತಾಡ್ತೀನಿ ನಿಮ್ ಜೊತೆಗೆ, ಹಾಗೆ ಲೈನಲ್ಲಿರಿ. ಎಸ್ ಪಾಪಣ್ಣವರೇ, ಯಾರೋ ಹೇಳಿದಂತಹ ಮಾತನ್ನ ಕೇಳೋದಲ್ಲ, ನಮಗೆ ಸ್ವಂತ ಬುದ್ಧಿ ಇರಬೇಕು. ಇಷ್ಟು ವರ್ಷದಿಂದ ಹವಳವನ್ನ ಹಾಕೊಂಡಂತಹ ಮಹಿಳೆಯರಿಗೆ ಏನೂ ಆಗ್ಲಿಲ್ಲ, ಈಗ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಆಲೋಚನೆ ಮಾಡ್ಬೇಕು ನೀವು. ಓಕೆ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಪಾಪಣ್ಣವರೇ.